ಯಾರು ನೀನು? ನಿಜ ಹೇಳು, ಯಾರು ನೀನು? ಯಾಕೆ ಮಾವ ನನ್ ಮೇಲೆ ಅನುಮಾನನ? ನಾನೇ ವಿರಾಟ್. ಅರ್ಚಕರೇ, ಆ ಮಾಂಗಲ್ಯ ಕೊಡಿ, ಮುಹೂರ್ತ ಮೀರ್ತಿದೆ. ವಿರಾಟ್, ಮುಹೂರ್ತಕ್ಕಿನ್ನೂ ಸ್ವಲ್ಪ ಸಮಯ ಇದೆ. ಯಾಕೆ ಹೀಗೆ ಹೆದರ್ತಿದ್ದೀರಾ ನೀವು? ನಾನ್ ಯಾವತ್ತೂ ನಿಮ್ಮನ್ನ ಈ ರೀತಿ ನೋಡಿರ್ಲಿಲ್ಲ. ಇಲ್ಲಮ್ಮ, ಇಲ್ಲೇನೋ ವ್ಯತ್ಯಾಸ ಆಗಿದೆ. ಇವನು ಇದಾನಲ್ಲ, ಇವನು ನಮ್ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಮಾಡ್ತಿದ್ದಾನೆ. ನನಗೆ ಇವನ್ ಮೇಲೆ ಅನುಮಾನ. ಇವನು ನಿಜವಾಗ್ಲೂ ವಿರಾಟ್ ಅಲ್ಲ. ಏನಂದೆ? ಏನಂದ ನೀನು? ಇವನು ವಿರಾಟ್ ವಿರಾಟ್ ಅಲ್ಲಪ್ಪ. ಅದೇ ರೂಪದಲ್ಲಿರೋ ವೀರಬಾಹು. ವಾಸುಕಿ ಕುಲದಲ್ಲಿರೋನು. ಇಷ್ಟು ದಿನ ಇದನ್ನೇ ನಾನು ಹೇಳ್ಬೇಕು ಅಂತ ಹೋರಾಡಿದ್ದು, ಆದ್ರೆ ಅವಕಾಶ ಸಿಗ್ಲಿಲ್ಲ. ಈಗ ಸಮಯ ಬಂದಿದೆ ಅಪ್ಪ. ಇಲ್ಲಿ ನೋಡಿ, ನಾನು ಅವತ್ತು ರೂಮಲ್ಲಿ ಬರ್ದಿದ್ದ ಚಿತ್ರ ಇದೇ ವೀರಬಹುದು. ಅದನ್ನ ನೀವು ನೋಡಿ ವಿರಾಟ್ ಅಂದ್ಕೊಂಡು ಮದ್ವೆ ಮಾತುಕತೆ ಎಲ್ಲ ಶುರು ಮಾಡ್ಬಿಟ್ರಿ. ಆದ್ರೆ ನಾನು ಪ್ರೀತಿಸ್ತಾ ಇರೋದು ಈ ವೀರಬಾಹುನಪ್ಪ. ಪ್ರೀತಿನ? ಪ್ರೀತಿ ಅದು ಈ ನಾಗಲೋಕದ ಜೊತೆನಾ? ಅಪ್ಪ ಅಪ್ಪ ಪ್ಲೀಸ್, ಇವ್ನು ನನಗೆ ಪ್ರಾಮಿಸ್ ಮಾಡಿದಾನೆ. ಮದುವೆ ಆದ್ಮೇಲೆ ನಾವಿಲ್ಲೇ ಭೂಲೋಕದಲ್ಲೇ ಇರ್ತೀವಿ. ನಾವ್ ಎಲ್ಲೂ ಹೋಗಲ್ಲಪ್ಪ. ದಯವಿಟ್ಟು ನಮ್ಮನ್ನ ದೂರ ಮಾಡ್ಬಿಡಿ ಅಪ್ಪ, ಪ್ಲೀಸ್. ಮೋಸ ಮೋಸ ಮಾಡಿದ್ಯಾ ನೀನು? ನಿನಗೋಸ್ಕರ ಬದುಕ್ತಾ ಇರೋ ನಿನ್ ತಂದೆಗೆ ಮೋಸ ಮಾಡಿದ್ಯಾ ನೀನು? ಇಲ್ಲ ನಂದಿನಿ, ಇಲ್ಲ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪ, ನಾವು ಮೋಸ ಮಾಡ್ತಿಲ್ಲ. ನಿಮಗೆ ಹೇಳ್ದೆ ನಮಗ್ ಮದ್ವೆ ಆಗೋ ಆಸೆನೂ ಇರ್ಲಿಲ್ಲ. ಅದಕ್ಕೆ ನಾನು ಆಗ್ಲೇ ನಿಮಗ್ ರೂಮಲ್ಲಿ ಹೇಳಿ. ಮುಚ್ಚು ಬಾಯ್. ಮೋಸ ಮಾಡಿಲ್ವಂತೆ, ಮೋಸ. ಯಾವ ಜಾಗಕ್ಕೆ ನೀನ್ ಹೆಜ್ಜೆ ಇಡಬಾರ್ದು ಅನ್ಕೊಂಡಿದ್ನೋ, ಯಾರ ನೆರಳು ನಿನ್ ಮೇಲೆ ಬೀಳಬಾರ್ದು ಅನ್ಕೊಂಡಿದ್ನೋ, ಅವನನ್ನೇ ಪ್ರೀತಿಸಿದೆಯಲ್ಲೇ ನೀನು. ಇದು ಮೋಸ ಅಲ್ವಾ? ಎಲ್ಲಿ ಹೇಳೋ, ಎಲ್ಲಿ ವಿರಾಟ್? ವಿರಾಟ್ ಎಲ್ಲಿ? ವಿರಾಟ್ ಎಲ್ಲಿ ಅಂದೆ? ಇಲ್ಲಿರೋನು ವಿರಾಟ್ ಅಂತ ನಾನು ಅನ್ಕೊಂಡಿದ್ದೆ. ಅದನ್ನ ನೀನು ಬಾಯ್ಬಿಟ್ಟು ಹೇಳಿಲ್ಲ. ಆದ್ರೆ ಭಗವಂತನೇ ನನಗೆ ಗೊತ್ತಾಗ ಹೋಗಿ ಮಾಡಿದಾನೆ. ಅಲ್ಲಪ್ಪ, ಅದು ನಾನು. ನಂದಿನಿ, ಒಂದ್ ನಿಮಿಷ ಇರು. ಪನ್ನಗ ಅವರೇ. ಪರಮೇಶಿ ಅಷ್ಟೇ, ಪನ್ನಗ ಅಲ್ಲ. ಆಗ್ಲಿ, ಆದ್ರೆ ನಮ್ಮಿಬ್ಬರ ಪ್ರೀತಿನ ನೀವ್ ಯಾಕೆ ವಿರೋಧಿಸ್ತಿದ್ದೀರಾ? ನಿನ್ನ ಮದುವೆ ಆದ್ರೆ ನನ್ನ ಮಗಳು ಬದುಕಲ್ಲ ಕಣೋ, ಸತ್ತು ಹೋಗ್ತಾಳೆ.
ಸಹವಾಸ ಬೇಡ ಅಂತ ಹೇಳಿದ್ದು ನನ್ನ ಮಗಳನ್ನು ಉಳಿಸ್ಕೊಳ್ಳೋಕೋಸ್ಕರ. ಇಡೀ ನಾಗಲೋಕಕ್ಕೆ ನನ್ನ ಮಗಳನ್ನ ರಾಣಿ ಮಾಡ್ತೀನಿ ಅಂತ ಹೇಳಿದ್ರು ನಾನೇ ಒಪ್ಕೊಳ್ಳಿಲ್ಲ. ಹಾಗಿದ್ಮೇಲೆ ಒಂದು ಹಾವಿನ ಜೊತೆ ನನ್ನ ಮಗಳನ್ನ ಮದುವೆ ಮಾಡ್ತೀನ. ಹಾವ ನಂದಿನಿ, ನನಗಂತೂ ಏನು ಅರ್ಥ ಆಗ್ತಿಲ್ಲ. ಏನಿದೆಲ್ಲ? ಅದನ್ನ ನಾನ್ ಹೇಳ್ತೀನಿ. ನಂಬಿದವ್ರಿಗೆ ಮೋಸ ಮಾಡಿ ಕುತ್ತಿಗೆ ಕುಯ್ಯೋದು ತಕ್ಷಕರ ಗುಣ. ಆ ದುರ್ಬುದ್ಧಿ ನಿನಗೆ ಯಾವಾಗಿಂದ ಬಂತು ವೀರಬಾಹು? ಪ್ರೀತಿಸೋದು ತಪ್ಪಲ್ಲ ತ್ರಿಶಲ. ಹೌದು, ಪ್ರೀತಿಸೋದು ತಪ್ಪಲ್ಲ ನಂದಿನಿ. ಆದ್ರೆ ಯಾರನ್ನ ಪ್ರೀತಿಸ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಇರ್ಬೇಕು. ಓಹೋ, ನನ್ನ ಪ್ರೀತಿಸೋದು ನಿಮ್ ಲೋಕದಲ್ಲಿ ತಪ್ಪು ಅಂತ ಅನ್ಸತ್ತಾ? ನನ್ ಮಾತ್ ಕೇಳು ನೀನು. ಪನ್ನಗ, ಒಂದ್ ನಿಮಿಷ. ನೋಡು ನಂದಿನಿ, ಒಬ್ಬ ಸೇನಾನಿ ಆದವನ್ಗೆ ಮೊದಲಿರ್ಬೇಕಾಗಿರೋದು ಜವಾಬ್ದಾರಿ. ತನ್ನೋರ್ ಬಗ್ಗೆ, ತನ್ನ ನಾಡಿನ ಬಗ್ಗೆ ಪ್ರೀತಿ. ತನ್ನ ಮುಂದೆನೆ ತನ್ನ ವಾಸುಕಿಗಳನ್ನ ಕುತ್ತಿಗೆ ಹಿಡಿದು ಹೊರಗ್ ದಬ್ಬದಾಗ, ಅವರ ಪ್ರಾಣ ತೆಗೆದಾಗ, ಅಯ್ಯೋ ದೇವ್ರೇ ನನ್ನ ಕಾಪಾಡು, ನೀನೇ ನನ್ನ ಪಾಲಿನ ದೇವ್ರು ಅಂತ ತನ್ನ ಜನ ಕೂಗ್ದಾಗ ಅವ್ರ ಮೇಲೆ ಬರ್ತಿರೋ ಪ್ರೀತಿ ನಿನ್ನ ಮೇಲ್ ಬರುತ್ತಾ ನಂದಿನಿ? ಮುಂದೆನೆ ತನ್ನ ವಾಸುಕಿಗಳನ್ನ ಕುತ್ತಿಗೆ ಹಿಡಿದು ಹೊರಗ್ ದಬ್ಬದಾಗ, ಅವರ ಪ್ರಾಣ ತೆಗೆದಾಗ, ಅಯ್ಯೋ ದೇವ್ರೇ ನನ್ನ ಕಾಪಾಡು, ನೀನೇ ನನ್ನ ಪಾಲಿನ ದೇವ್ರು ಅಂತ ತನ್ನ ಜನ ಕೂಗ್ದಾಗ ಅವ್ರ ಮೇಲೆ ಬರ್ತಿರೋ ಪ್ರೀತಿ ನಿನ್ನ ಮೇಲ್ ಬರುತ್ತಾ ನಂದಿನಿ? ಅದನ್ನ ಪ್ರೀತಿ ಅನ್ನೋದಿಲ್ಲ, ಸ್ವಾರ್ಥ ಅಂತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ತ್ರಿಶಲ. ಅಲ್ಲಿ ಸೋತೋನು ಇಲ್ಲಿಗೆ ಬಂದ್ ಬದುಕ್ಬಾರ್ದ? ಅವರೆಲ್ಲ ಪ್ರೀತಿಸ್ಲಿಲ್ಲ ಅಂದ್ ಮಾತ್ರಕ್ಕೆ ನನ್ನನ್ ಪ್ರೀತಿಸ್ಬಾರ್ದ? ಅಲ್ಲಿ ಜವಾಬ್ದಾರಿ ಇಲ್ದೇ ಇರೋನು ಇಲ್ಲಿ ಜವಾಬ್ದಾರಿಯಿಂದ ನಡ್ಕೋಬಾರ್ದ? ತಪ್ಪು. ತಪ್ಪು ನಂದಿನಿ ನೀನ್ ಮಾತಾಡ್ತಾ ಇರೋದು. ಮನೆ ನೋಡ್ಕೊಳ್ಳೋದಕ್ಕಾಗದೆ ಇರೋ ಮಗ ಊರು ನೋಡ್ಕೊಳ್ಳೋದು ಸಾಧ್ಯನಾ? ಏನೋ ಚಾತುರ್ಯ ನಡೆದಿದೆ, ಎಚ್ಚರ. ನೋಡಿ, ನಾನ್ ಎಲ್ರಿಗೂ ಕೈ ಮುಗಿದ್ ಕೇಳ್ಕೊತಾ ಇದೀನಿ, ಆ ಲೋಕ ನಮಗ್ ಬೇಡ, ನಮಗ್ ನೆಮ್ಮದಿಯಾಗಿರಕ್ ಬಿಡಿ. ಅಲ್ಲಿನ ಜನ ಕಾಪಾಡೋದಿಕ್ಕೆ ನೀನಿದೆಯಲ್ಲ ರಾಣಿಯಾಗಿ ತ್ರಿಶಲ, ಇನ್ ಈ ಸೈನಿಕ ಏನಕ್ ಬೇಕು? ಮಾತಾಡು ವೀರಬಾಹು, ನೀನು ಮಾತಾಡ್ಲೇಬೇಕು. ಅಲ್ಲಿನ ಜನರು ನಿನಗೆ ಮುಖ್ಯ ಅಲ್ಲ, ನಂದಿನಿ ಪ್ರೀತಿನೇ ಮುಖ್ಯ ಅನ್ನೋದಾದ್ರೆ ಹೇಳು. ರಾಜ್ಯ ಮುಖ್ಯ ಅಲ್ಲ, ರಾಣಿ ಮಾತ್ರ ಮುಖ್ಯ ಅನ್ನೋ ಸ್ವಾರ್ಥಿ ನೀನು ಅಂತ ಹೇಳು. ನೀನು ಅವ್ರ ಕಷ್ಟ ನೋವನ್ನ ನೋಡಿದ್ಯಾ? ತಪ್ಪು ತೀರ್ಮಾನ ತಗೋತಾ ಇದ್ಯಾ? ನಂದಿನಿ, ನಾವಿಲ್ಲಿರೋದ್ ಬೇಡ, ಬಾ ನನ್ ಜೊತೆ. ನಿನ್ ಜೊತೆ ಬರ್ಬೇಕು ಅಂತಿದ್ರೆ ಯಾವತ್ತೂ ಬರ್ತಿದೆ ವೀರಬಾಹು. ಇಲ್ಲಿರೋರ್ನ ಒಪ್ಸಿ ಮದ್ವೆ ಆಗೋಣ. ಇವ್ರ ನಮ್ ಮಾತ್ ಕೇಳಲ್ಲ, ಇವ್ರ ಸಂಬಂಧ ನಮಗ್ ಬೇಕಾಗಿಲ್ಲ. ಬಂದ್ಬಿಡು ನನ್ ಜೊತೆ. ವೀರಬಾಹು, ತಪ್ಪು ತೀರ್ಮಾನ ತಗೋತಾ ಇದ್ಯಾ? ಯಾವುದೇ ತಪ್ಪಾಗೋದಕ್ಕೆ ನಾನ್ ಬಿಡೋದಿಲ್ಲ. ಏನ್ ಮಾಡ್ತ್ಯಾ ತ್ರಿಶಲ? ನಂದಿನಿ, ನನ್ ಜೊತೆ ಬಾ. ನಾನ್ ಬರಲ್ಲ. ನಂದಿನಿ, ಇವ್ರ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ನನ್ ಜೊತೆ ಬಾ. ನಂದಿನಿ, ಬಾ ಜೊತೆ ಹೋಗ್ಬೇಡ, ಅವ್ನ್ ಸರಿ ಇಲ್ಲ, ನನ್ ಮಾತು ಕೇಳು. ಅಪ್ಪ ಪ್ಲೀಸ್.
ನಂಗೊಂದ್ 5 ನಿಮಿಷ ವೀರಬಾಹು ಜೊತೆ ಮಾತಾಡಕ್ ಅವಕಾಶ ಮಾಡ್ಕೊಡಿ. ಕೈ ಮುಗಿದ್ ಕೇಳ್ಕೊತೀನಿ. ಬಾ ನಂದಿನಿ. ನಂದಿನಿ ಹೋಗ್ಬೇಡ. ನಂದಿನಿ ನನ್ ಮಾತ್ ಕೇಳು. ನಂದಿನಿ ವೀರಬಾಹು ನಿಲ್ಲು. ನೀನ್ ಎಲ್ಲಿ ಕರ್ಕೊಂಡು ಹೋದ್ರು ಇದಕ್ ಪರಿಹಾರ ಮಾತ್ರ ಒಂದೇ. ಅವ್ರ ಜೊತೆ ಇದ್ದು ಅವ್ರ ಮನ್ಸನ್ ಗೆದ್ದು ಮದ್ವೆ ಆಗೋದು. ತಮಾಷೆ ಮಾಡ್ತಿದ್ದ ನಂದಿನಿ. ಅವ್ರು ನಮಗೆ ಆಶೀರ್ವಾದ ಮಾಡೋದಕ್ ಬಂದಿಲ್ಲ, ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಏನೇ ಮಾತಾಡಿದ್ರು ಅದಕ್ಕೆ ನಾನು ಉತ್ತರ ಕೊಡ್ತೀನಿ ವೀರಬಾಹು. ನಮ್ಮಪ್ಪ ಒಬ್ರು ಒಪ್ಪಿದ್ರೆ ಸಾಕು, ಬೇರೆ ಯಾರು ನಮ್ಮನ್ನ ತಡೆಯೋದಕ್ಕಾಗೋದೇ ಇಲ್ಲ. ಇಷ್ಟು ದಿನ ನೀನ್ ನಿಮ್ಮಪ್ಪನ್ನ ಒಪ್ಸೋಕಾಗ್ಲಿಲ್ಲ, ಈಗ ಒಪ್ಪಿಸ್ತೀಯಾ? ಸುಮ್ನೆ ನನ್ನ ಮಾತು ಕೇಳು. ವೀರಬಾಹು, ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಮ್ ತಂದೆ ಒಪ್ಪಿಗೆ ಇಲ್ದೆ ನಾನ್ ಬರಲ್ಲ. ಓ ಚೆನ್ನಾಗಿದೆ. ನೀನೇ ನನ್ನ ಇಂದ್ರ, ನೀನೇ ನನ್ನ ಚಂದ್ರ. ನಿನ್ ಬಿಟ್ಟು ನಾನು ಬದುಕಿರೋಕ್ಕಾಗಲ್ಲ, ನನಗ್ ನೀನೇ ಬೇಕು ಅಂತ ಹಠ ಮಾಡಿದ್ದು ಸುಳ್ಳ? ಮತ್ತೆ ಸತ್ಯ, ಸತ್ಯನೇ ಇದು. ಆದ್ರೆ ನಾನು ಅವತ್ತಿಂದ ಹೋರಾಡಿದ್ದು ನೀನ್ ಬೇಕು ಅಂತಾನೆ ಹೊರತು ನಮ್ಮಪ್ಪ ಬೇಡ ಅಂತ ಅಲ್ಲ. ವೀರಬಾಹು, ನನಗಿಬ್ರು ಬೇಕು. ಅವ್ರು ನನ್ನ ಒಪ್ಕೊಳ್ಳೋದಿಲ್ಲ. ಒಪ್ಸೋ ಪ್ರಯತ್ನ ನಾನ್ ಮಾಡ್ತೀನಿ. ಒಪ್ಕೊಳ್ಳಿಲ್ಲ ಅಂದ್ರೆ? ಒಪ್ಕೊಳ್ಳೋವರೆಗೂ ಕಾಯೋಣ. ಅಂದ್ರೆ ಇಲ್ಲೆಲ್ಲ ನಿನ್ನಿಷ್ಟಾನೆ, ನಾನು ಆಟು ಕೊಟ್ಟು ಲೆಕ್ಕಕ್ಕಿಲ್ಲ. ಮದ್ವೆಗ್ ಮುಂಚೆನೆ ಅಮ್ಮನವ್ರ ಗಂಡ. ಓ ರಾಣಿ ಆಗ್ಬೇಕಾಗಿರೋರಲ್ವಾ? ಕೇಳಲೇಬೇಕು ನಿಮ್ ಮಾತ್ನ. ವೀರಬಾಹು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನನ್ ಮಾತ್ನ ನೀನು ತಪ್ಪಾಗಿ. ಒಬ್ಬ ಸೈನಿಕನ್ನ ನಿನ್ನ ಗಂಡನಾಗಿ ಮಾರ್ಕೋತಿದ್ಯಾ ಅಷ್ಟೇ, ಆದ್ರೆ ಗಂಡನ ಸೈನಿಕನಾಗಿ ನೋಡ್ಬೇಡ. ನೀನ್ ರಾಣಿ ಆದ್ರೆ ನಾನೇ ರಾಜ. ನಾನು ಹೇಳ್ದಾಗೆ ನೀನ್ ಕೇಳ್ಬೇಕು. ವೀರಬಾಹು, ನೀನಾ ಮಾತಾಡ್ತಿರೋದು ಈ ಮಾತುಗಳನ್ನ? ಹೌದು ನಾನೇ. ಏನಿವಾಗ? ನಿನ್ನ ಮದ್ವೆ ಆಗ್ಬೇಕು ಅಂತ ನಾನು ನನ್ನ ಜನ, ನನ್ನ ಕುಲ, ನನ್ನ ಲೋಕನೇ ಬಿಟ್ಟು ಬಂದಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ ಬೇರೆ ಮಾತಾಡ್ತಿದ್ಯಾ? ಬಾರೆ ಸುಮ್ನೆ. ವೀರಬಾಹು, ವೀರಬಾಹು ಬಿಡು ನನ್ನ.
ನಮ್ಮಪ್ಪನ ಹತ್ರ ಹೋಗೋಣ ಬಾ. ಏಯ್ ದೇವಸೇನ, ತುಂಬಾ ಕಷ್ಟಪಟ್ಟು ವಿರಾಟ್ನ ಈ ಮದ್ವೆಗೆ ಒಪ್ಸಿದ್ದೆ ನಾನು. ಈಗ ನಂದಿನಿಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಆ ವಿಷಯನ ನಾವೀಗ್ಲೇ ಹೇಳೋದ್ ಬೇಡ ಸರ್. ಮೊದ್ಲು ನಂದಿನಿ ಇಲ್ಲಿಗ್ ಬರ್ಲಿ, ನೋಡೋಣ ಇರಿ. ಡ್ಯಾಡ್, ವಿರಾಟ್ ನಂದಿನಿ ಇಲ್ಲಿ ಡ್ಯಾಡ್. ಒಳಗಡೆ ಇದ್ದಾಳೆ, ನಡಿ ನಡಿ. ಮಾವ, ನಂದಿನಿ ಎಲ್ಲಿ? ಅದು ಅದು ಹೇಳಿ ಮಾವ, ನಂದಿನಿ ಎಲ್ಲಿ? ನನ್ನ ಹಾಗೆ ಒಬ್ಬ ಇಲ್ಲಿಗೆ ಬಂದಿರ್ಬೇಕಲ್ಲ. ಹೌದು ಹೌದು, ವಿರಾಟ್ ಬಂದಿದ್ದ. ನಂದಿನಿ ಜೊತೆ ಮಾತಾಡ್ಬೇಕು ಅಂತ ಕರ್ಕೊಂಡ್ ಹೋದ. ಮೈ ಗಾಡ್, ನನ್ನ ದಾರಿ ತಪ್ಪಿಸಿದ ಅವನೇ. ಏನು, ನಿಮಗ್ ಮೊದಲೇ ಸಿಕ್ಕಿದ್ನ ಅವನು? ಹೌದು ಮಾವ, ಆದ್ರೆ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಅವನ್ ಮುಖ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ. ಒಳ್ಳೆಯವನಾಗಿ ಕಾಣ್ತಿಲ್ಲ ಅವನು. ಅವನಿಂದ ನಂದಿನಿಗೆ ಅಪಾಯ ಕೂಡ ಆಗ್ಬೋದು. ಬನ್ನಿ ಹೋಗಿ ಹುಡುಕೋಣ. ಹಾ ಬನ್ನಿ. ವೀರಬಾಹು ನೀನು? ಹೌದು, ನಾನೇ ನಿನ್ನ ವೀರಬಾಹುನೇ. ನಿನ್ನ ಪ್ರೀತಿಸಿದ್ದು, ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದು ಈ ಕ್ಷಣಕ್ಕೋಸ್ಕರ ನೀನು ತಿಳ್ಕೊ. ಅಂದ್ರೆ ನೀನ್ ನನ್ನ ರಾಣಿನ ಮದುವೆ ಆಗಿ ರಾಜಿಭಾರ ಮಾಡ್ಬೇಕು ಅನ್ನೋ ಆಸೆ ಇದ್ದಿದ್ರೆ ನಿನ್ನ ರಾಣಿಯಾಗಿ ಮಾಡಿ ಮದುವೆ ಆಗ್ತಿದ್ದೆ. ಅಷ್ಟೇ ಯಾಕೆ ತಲೆ ಕೆಡಿಸ್ಕೊಂಡು ಆ ತ್ರಿಶಲಾನೇ ಮದುವೆ ಆಗ್ತಿದ್ದೆ. ಆದ್ರೆ ನಾನ್ ಬಂದಿರೋದು ಮದುವೆ ಆಗಿ ನಿನ್ನ ಖುಷಿ ಪಡಿಸೋದಕ್ಕಲ್ಲ. ಸತ್ತ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಕೊಡ್ಸೋದಕ್ಕೆ. ನಿನ್ ತಂದೆ ಸಾವು ನನಗೂ ಏನ್ ಸಂಬಂಧ ಇದೆ? ಇದೆ, ಸಂಬಂಧ ಇದೆ. ನಿನ್ನ ತಾಯಿಗೂ ಅವಳ ಅಧಿಕಾರ ದಾಹಕ್ಕೂ ಇರೋ ಸಂಬಂಧ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ನಮ್ ತಂದೆ. ಅವರು ಕೂಡ ವಾಸುಕಿನೇ. ಅವ್ರು ಮಾಡಿ ಸಣ್ಣ ತಪ್ಪಗೆ ಎಲ್ಲ ವಾಸುಕಿಗಳ ಮುಂದೆ ದಾರುಣವಾಗಿ ಕರುಣೆ ಬಿಟ್ಟು ನೇಣು ಹಾಕಿದ್ಲು. ಆ ನಿನ್ನ ತಾಯಿ ಚೆನ್ನಮ್ಮ ಅನ್ನಿಸ್ಕೊಂಡಿರೋ ರಾಕ್ಷಸಿ. ಅವಾಗಿನ್ನು ನಾನು ಚಿಕ್ಕ ಹುಡುಗ. ಬಂಡೆಗಳ ಹಿಂದೆ ನಿಂತು ಅಪ್ಪ ಸಾಯೋದನ್ನ ನೋಡ್ತಿದ್ದೆ, ಅಳುತ್ತಿದ್ದೆ. ಸಮಾಧಾನ ಮಾಡ್ಕೋಪ ಅಂತ ಹೇಳೋ ಒಂದು ಧ್ವನಿ ಇಲ್ಲ, ಕಣ್ಣು ಒರೆಸೋ ಒಂದು ಕೈ ಇಲ್ಲ. ಎಷ್ಟು ನೊಂದಿದೆ ಗೊತ್ತಾ ಈ ಜೀವ. ನಿನ್ನ ತಾಯಿ ಆ ಚೆನ್ನಮ್ಮ ಯಾವತ್ತೂ ತಪ್ಪೇ ಮಾಡಿಲ್ವಾ? ಇವತ್ತು ಈ ವಾಸುಕಿಗಳನ್ನ ಲೋಕ ಬಿಟ್ಟು ತೊಲಗ್ತಿದ್ದಾಳಲ್ಲ ಈ ಸರ್ಪಣಿಕಾ ದೇವಿ. ಇವಳ ಮುಂದೆ ಯಾರಿಗಾದ್ರೂ ನಿಲ್ಲೋದಕ್ಕೆ ಧೈರ್ಯ ಇದೆಯಾ? ಇವಳನ್ನ ಕೊಲ್ಲೋದಕ್ಕೆ ಶಕ್ತಿ ಇದೆಯಾ? ನಮ್ಮಪ್ಪ ಅಮಾಯಕ, ಅದಕ್ಕೆ ಸಾಯಿಸ್ಬಿಟ್ರು. ಏ ನಂದಿನಿ, ಆ ಚೆನ್ನಮ್ಮನ ವಂಶದವರು ಯಾರು ಉಳಿಬಾರ್ದು. ಅದು ನೀನಾಗಿರ್ಬೋದು, ಆ ತ್ರಿಶಲ ಆಗಿರ್ಬೋದು, ಯಾರೇ ಆಗಿರಬಹುದು.
ವಾಸುಕಿಗಳಿಗೆ ಅಂತಾನೆ ಆ ಲೋಕನ ಕಾಯ್ತಾ ಇದ್ದಿದ್ದು ಆ ಚೆನ್ನಮ್ಮ. ಇನ್ಮೇಲೆ ಒಬ್ಬ ವಾಸುಕಿನೂ ಅಲ್ಲಿರಬಾರ್ದು. ಏಯ್, ನಿಂತ್ಕೋ.